Patni, yes, Shatavish, you were supposed to tell something. ಸೊ ಸದನದಲ್ಲಿ ಯಾಕೆ ಚರ್ಚೆ ಆಗಿಲ್ಲ ಅಂದರೆ ಚೇರ್ಮನ್ ಮತ್ತು ಸ್ಪೀಕರ್ ಒಂದು ಆದೇಶವನ್ನು ಹೊರಡಿಸ್ತಾರೆ. ಸಿಂಗಲ್ ಅಂದರೆ ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ PN ದೇಸಾಯಿ ಅವರ ಚೇರ್ಮನ್ಶಿಪ್ಪಲ್ಲಿ ಒಂದು ಇನ್ಕ್ವೈರಿ ಕಮಿಷನ್ ರಚನೆ ಆಗಿದೆ. ಆ ರಚನೆ ಆಗಿರೋದು ಎಲ್ಲ ಹಗರಣಗಳನ್ನು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೆ ಮಾಡಬಾರ್ದು ಅಂತ ಸ್ಪೀಕರು ಚೇರ್ಮನ್ ಆದೇಶವನ್ನು ಕೊಟ್ಟರು. ಅದಕ್ಕೂ CMಗೂ ಏನೋ ಇದು ಕನೆಕ್ಷನೇ ಇಲ್ಲ. ಆದರೂ ಕೂಡ ಈ ಹಗರಣ ಆರೋಪಗಳು ನನ್ನ ಮೇಲೆ ಬರ್ತಾ ಇದೆ ಅಂತ ಅವರೇ ಖುದ್ದಾಗಿ ಒಂದು ಡೀಟೇಲ್ ಪ್ರೆಸ್ ಕಾನ್ಫರೆನ್ಸನ್ನು ಕೊಡ್ತಾರೆ. ಆಯಿತಾ, ಇದು ಒಂದು ಭಾಗ. ಇವಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು PN ದೇಸಾಯಿ ರಚನೆ ಆಗಿರುವ ಇನ್ಕ್ವೈರಿ ಕಮಿಷನಲ್ಲಿ ಅಥವಾ ಈ 25-30 ಇಯರ್ಸ್ ಮೂಡ ಹಗರಣ ಏನಿದೆ ಅದಕ್ಕೂ ಮತ್ತು CM ಪತ್ನಿಯ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲ. ಈ ವಿಷಯದಲ್ಲಿ ಯಾವುದೇ ಹಗರಣನೂ ನಡೆದಿಲ್ಲ. 50-50 ಕೊಟ್ಟಿರೋರು ಯಾರು? BJP ಸರ್ಕಾರದಲ್ಲಿ ಇರಬೇಕಾದ್ರೇ 2021ನಲ್ಲಿ ಈ ಸೈಟ್ಸ್ಗಳನ್ನ ಅಲಾಟ್ ಮಾಡ್ತಾರೆ. ಯಾಕೆ ಅಲಾಟ್ ಮಾಡಿದ್ರಿ? ದಿಸ್ ಇಸ್ ದ ಮೂಲ ಪ್ರಶ್ನೆ. ಇವಾಗ 2004 ಡಿನೋಟಿಫಿಕೇಶನ್ ಆಗತ್ತೆ. ಈ ಡಿನೋಟಿಫಿಕೇಶನ್ ಬಗ್ಗೆ ಯಾರು ಮಾತಾಡಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ನಡೆಯುತ್ತೆ. ನೋಡಿ, ನಾನು ವಿತ್ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ದಿಸ್ ಇಸ್ ದ ಮ್ಯಾಪ್. ಸರ್ವೆ ನಂಬರ್ 464 ಡಿನೋಟಿಫೈಡ್ ಅಂತ ಅವ್ರ ಲೇಔಟ್ ಸ್ಯಾಂಕ್ಷನ್ ಪ್ಲಾನ್ ಅಲ್ಲೇ ಕೊಡ್ತಾರೆ. ಇದು ಇವತ್ತು ಕೋರ್ಟ್ ಮುಂದೆನೂ ಇದೆ. 464 ಏನಿದೆ, ಇಟ್ ಈಸ್ ಡಿನೋಟಿಫೈಡ್ ಏರಿಯಾ ಅಂತ ಮಾಡ್ತಾರೆ. ಆಮೇಲೆ 16(2) ಅಲ್ಲಿ ಒಂದು ನೋಟಿಫಿಕೇಶನ್ ಹೊರಗೆ ಬರುತ್ತೆ. ಅಂದರೆ 16(2) ಅದು ಪೊಸೆಷನ್ ತೋರ್ಸೋಕ್ಕೆ. ನಾವು ಇಂತಿಂಥ ಜಾಗನ ದೇವನೂರು 3ನೇ ಹಂತದ ಬಡಾವಣೆ ರಚನೆ ಮಾಡೋಕ್ಕೆ ಇಂತಿಂಥ ಜಾಗಗಳನ್ನ ನಾವು 16(2) ಅಲ್ಲಿ ಪೊಸೆಷನ್ ತೊಗೊಂಡಿದ್ದೀವಿ. ಆ 16(2) ನೋಟಿಫಿಕೇಶನಲ್ಲೂ 464 ಇಲ್ಲ, 462 ಇಲ್ಲ. ಪಕ್ಕದಲ್ಲೇ ಇನ್ನೊಂದು ಜಾಗ ಕೂಡ ಡಿನೋಟಿಫೈ ಆಗುತ್ತೆ, 462 ಸರ್ವೆ ನಂಬರ್. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಇವತ್ತು. ಇನ್ನ ಕೂಡ 462 ಅಲ್ಲಿ ಒಬ್ಬ ಲೇಡಿ ವಾಸ ಇದ್ದಾರೆ. ಅವ್ರ ಮನೆ ಕಟ್ಕೊಂಡು ಅವ್ರ ಕುಟುಂಬಸ್ಥರ ಜೊತೆ ವಾಸ ಇದ್ದಾರೆ. ಅದು ಬಡಾವಣೆ ಆಗಲ್ವಾ? 3ನೇ ಹಂತ ಬಡಾವಣೆ ಆಗಲ್ವಾ? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. CM ಸೈಟ್ ಬಗ್ಗೆ, CM ಜಾಗದ ಬಗ್ಗೆನೇ ಇವರು ಒಂದು ಕಾನ್ಸ್ಪಿರಸಿ, ಒಂದು ರಾಜಕೀಯ ಷಡ್ಯಂತ್ರ ಮಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಸೊ ಡೆಫಿನೆಟ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ನಾನೇನು ಮಾಡಿದ್ದೀನಿ? ಎಲ್ಲ ಬೇರೆ ಬೇರೆ ಅಧಿಕಾರಿಗಳು ಮಾಡಿರೋದು 40 ವರ್ಷ 30 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆ ಅಧಿಕಾರಿಗಳನ್ನ ಒಬ್ಬರನ್ನಾದರೂ ಅಕ್ಯೂಸ್ಡ್ ಮಾಡಿದ್ದಾರೆ ಇವತ್ತು? 1998 ಅಲ್ಲಿ ಬಚ್ಚೇಗೌಡರು UDD ಮಿನಿಸ್ಟರ್ ಆಗಿರ್ತಾರೆ. ಈ ಜಾಗವನ್ನು ಡಿನೋಟಿಫೈ ಮಾಡಬೇಕಾದ್ರೆ ಫೈಲ್ ಮೇಲೆ ರೆಕಮೆಂಡ್ ಮಾಡಿ ಕಳಿಸಿರ್ತಾರೆ. ಬಚ್ಚೇಗೌಡರನ್ನ ಅಕ್ಯೂಸ್ಡ್ ಮಾಡಿದ್ದೀರಾ ನೀವು? ಮಾಡಿಲ್ಲ ಅಲ್ಲ. ಬರೀ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು, ಅವ್ರ ರಾಜಕೀಯ ಚರಿತ್ರೆಗೆ ಮತ್ತು ಅವ್ರ ವೈಯಕ್ತಿಕ ಜೀವನಕ್ಕೆ ಒಂದು ಕಳಂಕವನ್ನು ತರಬೇಕು, ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಇದು ರಾಜಕೀಯ ಷಡ್ಯಂತ್ರ ಬಿಟ್ಟು ಬೇರೆ ಏನೂ ಅಲ್ಲ. ಇದು ಕುಮಾರ್ ಗೌಡ್ರೆ ಮೇಡಮ್, ಇತಿಹಾಸದ ಬಗ್ಗೆ ಹೇಳ್ತಾ ಇದ್ರು ಅದರಲ್ಲಿ. ಸೊ ಹಾಗಾದ್ರೆ ಇಷ್ಟೊಂದೆಲ್ಲ ಇರಬೇಕಾದಾಗ ಈ ಒಂದು ಹಗರಣ ಯಾವಾಗ ಸ್ಫೋಟವಾಯಿತು ಅವಾಗ ಕೀರ್ತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಬರೋ ಡಾಕ್ಯುಮೆಂಟ್ಸ್ನೆಲ್ಲ ಫ್ಲೈಟ್ ತಗೊಂಡ್ಬಂದಿದ್ದಂಥದ್ದು ಯಾಕೆ ಅಂತ ಹೇಳ್ಬೇಕಾಗಿತ್ತು. ಆಮೇಲೆ ಹಂತವಾಗಿ ಬಿಡುಗಡೆ ಆಗ್ತಾ ಇದ್ದಂತ ಡಾಕ್ಯುಮೆಂಟ್ಸ್ಗಳನ್ನ ತಿರುಚಿ ಮಾಡಿದಂಥದ್ದು ಯಾಕೆ? ವೈಟ್ನರ್ ಹಾಕಿದಂಥದ್ದು ಯಾಕೆ? ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ವೈಟ್ನರ್ ಹಾಕ್ಬಿಟ್ಟು ತೋರಿಸಿದ್ದಾರೆ. ಆ ಡಾಕ್ಯುಮೆಂಟ್ ಇಸ್ ಇನ್ ಫ್ರಂಟ್ ಆಫ್ ದ ಪೀಪಲ್. ಯಾಕೆ ಇದ್ ಮಾಡಿದ್ರು? ಏನು ಮಾಡಿದ್ರು? ಎಲ್ಲಾ ಡಾಕ್ಯುಮೆಂಟ್ಸ್ ಮಾನ್ಯ ಗಣನ್ಯಾಯಾಲಯಕ್ಕೆ ನಾವು ಕೊಟ್ಟಿರುವಂತದ್ದಿದೆ, ವ್ಯಕ್ತಿಗಳು ಕೊಟ್ಟಿರುವಂತದ್ದು ಇದ್ದಿದೆ. ಆದ್ರೆ ಇಲ್ಲಿ ಪ್ರತಿ ಸತಿನೂ ನಾ ಹೇಳ್ತಾ ಇರುವಂತದ್ದು ಅಂದ್ರೆ ಈಗ ಒಂದು ಈಗ ನೀವ್ ಹೇಳ್ತಾ ಇದ್ರಿ ಡಾಕ್ಯುಮೆಂಟ್ಸ್ ಘನ ನ್ಯಾಯಾಲಯಕ್ಕೆ ಕೊಟ್ಟಿದ್ವಿ. ಎಷ್ಟು ಮೂಡಾದಲ್ಲಿ ಎಷ್ಟು ಜನರು ಈ ತರ ಮೋಸ ಮಾಡಿದ್ದಾರೆ ಅಂತ ನೀವು ನಿಮ್ ಕಡೆಯಿಂದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ? ಮೇಡಮ್, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾವ್ರಿಗೆ ಇದಕ್ಕೆ ಕೊಟ್ಟಿರುವಂತದ್ದು. ಹಂಗಂದ್ರೆ ಇವಾಗ ಏನಂತಾರೆ, ಈ ಒಂದು ಇದ್ರಲ್ಲಿ ಆಗಿರುವಂತದ್ದು ವೆಯ್ಟ್ ಮಾಡ್ತಾ ಇರುವಂತ 88,000 ಜನಕ್ಕೂ ಒಂದ್ ರೀತಿ ಅನ್ಯಾಯನೇ. ಈ ಒಂದು ಪ್ರೊಸೀಜರ್ಸ್ ನಲ್ಲಿ ಸಿಗ್ಬೇಕಾಗಿರೋದಕ್ಕೆ ಅದು ಒಂದ್ ರೀತಿ ಅನ್ಯಾಯನೇ. ಅವ್ರಿಗೆ ಅನ್ಯಾಯದ ಒಂದು ಭಾಗ ಅವರದಲ್ಲಿ. ಅಂದ್ರೆ ಇಷ್ಟೇ ಜನಕ್ಕಂತಲ್ಲ, ಇವಾಗ ಇರುವಂತದ್ದು ವೆಯ್ಟ್ ಮಾಡ್ತಾ ಇರುವಂತದ್ದು 88,000 ಜನ. ಓಕೆ ಯದುಕುಮಾರ್ ಗೌಡ್ರೆ, ನೀವು ಇಷ್ಟೆಲ್ಲ ಇದ್ರ ನಾನು ಒಪ್ಕೊಳ್ತೀನಿ. ಬಿಜೆಪಿ ಹೋರಾಟನ ವಿರೋಧ ಪಕ್ಷವಾಗಿ ಬಿಜೆಪಿ ಎಲ್ಲಾ ರೀತಿಯ ಹೋರಾಟ ಮಾಡ್ತಾ ಇದೆ, ಎಲ್ಲಾ ರೀತಿ ಕೂಡ ಪ್ರಯತ್ನ ಪಡ್ತಾ ಇದೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ದಟ್ ಇಸ್ ಆಲ್ ವೆಲ್ ಅಂಡ್ ಫೈನ್. ಇಷ್ಟು 88,000 ಜನದ ಬಗ್ಗೆ ಕಾಳಜಿ ಇರುವಂತಹ ಬಿಜೆಪಿ ಯಾಕೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಅಷ್ಟೊಂದು ಕಾಳಜಿ ತೋರಿಸ್ತಾ ಇಲ್ಲ? ಯಾಕೆ ಒಂದು ಬಿಜೆಪಿ ನಿಮ್ದು ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿ, ಒಂದು ಕಮಿಟಿಯನ್ನ ರಚನೆ ಮಾಡಿ, ಇವತ್ತೇನು ನಾಗಮಂಗಲದ ವಿಚಾರಕ್ಕೆ ನೀವು ಅಷ್ಟು ಕಾಳಜಿ ತೋರಿಸ್ತಾ ಇದ್ದೀರಿ, ಅದನ್ನೇ ಯಾಕೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ತೋರಿಸಬಾರ್ದಾಗಿತ್ತು? ಅದನ್ನೇ ಯಾಕೆ ರಾಜ್ಯಪಾಲರ ಹತ್ರ ಹೋಗಿನೋ ಇದಕ್ಕೆ ನೀವೊಂದು ಈಗ ಲೋಕಾಯುಕ್ತನೇ ಪ್ರಾಸಿಕ್ಯೂಷನ್ ಕೇಳ್ತಿರುವಾಗ
ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ, ತನಿಖೆ ಕೊಡಿ ಅಂತ ಯಾಕೆ ನೀವು ಒಂದು ಪ್ರಮುಖ ವಿಪಕ್ಷವಾಗಿ ಅಥವಾ ಪ್ರತಿಪಕ್ಷವಾಗಿ ಯಾಕೆ ಕೇಳಬಾರ್ದು? ಎರಡು ವಿಷಯ ಮೇಡಮ್, ಇವಾಗ ತಾವು ಹೇಳಿದ್ದು ಅಂದ್ರೆ ನಾಗಮಂಗಲದಲ್ಲಿ ನಡೀತಾ ಇರುವಂತ ವಿಷಯಕ್ಕೆ ಕಾಳಜಿ ತೋರಿಸಬಾರ್ದು ಅಂತ. ಅದರಂತೆ ಇದಕ್ಕೂ ತೋರಿಸಿ ಅಂತ, ಸಮಾನತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ತೋರಿಸಬಾರ್ದು ಅಂತಂದ್ರೆ, ಇದೇ ಗೃಹ ಮಂತ್ರಿ ಹೇಳ್ತಾರೆ ಪ್ರತಿ ಸತಿ ಯಾವುದೇ ಹೆಣ್ಮಕ್ಳ ಮೇಲಾಗ್ಲಿ ಬೇರೆ ಸಣ್ಣ ಘಟನೆ ಅಂತ ಇದು ಮಾಡ್ತಾ ಇರ್ತಾರೆ. ಸಣ್ಣ ಘಟನೆ ಅಂತ ಇರ್ತಾರೆ. ಇದಕ್ಕೂ ಎಷ್ಟೋ 150 ಜನ ಬಂಧನ ಆಗಿದೆ, 30-45 ಇದು ಅಂಗಡಿಗಳು ಭಸ್ಮ ಆಗಿದೆ, ನೂರಾರು ಕೋಟಿ ಇದಂತದ್ದು 5 ಕೋಟಿ ಹಾಕಿರುವಂತದ್ದು, ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಇದನ್ನ ಸಣ್ಣ ಘಟನೆ ಅಂದಾಗ, ಅಂದ್ರೆ ಈ ತರ ಸಣ್ಣ ಘಟನೆ ಅಂತ ಯಾವಾಗ ಸರ್ಕಾರ ಹೇಳುತ್ತೋ ಇದು ತಪ್ಪು. ಪ್ರತಿಪಕ್ಷವಾಗಿ ನಮಗಿರುವ ಜವಾಬ್ದಾರಿತ್ವವನ್ನು ಅರಿತು ಇದು ತಪ್ಪು, ಇದು ಸಣ್ಣ ಘಟನೆ ಅಲ್ಲ, ಇದು ಜನರ ಒಂದು ಭಾವನೆಗೆ ಇದು ಮಾಡುವಂತ ಧಕ್ಕೆ ಮಾಡುವಂತದ್ದು, ಇದನ್ನ ಮಾಡಬೇಡ್ರಿ. ಯಾವುದೇ ಸಮಾಜವನ್ನ ಇದನ್ನ ನೋಡ್ಬೇಡಿ. ಯಾರೇ ತಪ್ಪು ಮಾಡಿದ್ರು, ಯಾರನ್ನೇ ತಪ್ಪು ಮಾಡಿದ್ರು ದಯವಿಟ್ಟು ಶಿಕ್ಷೆಗೊಳಪಡಿಸಿ ಅಪೀಸ್ಮೆಂಟ್ ಮಾಡಬೇಡಿ. ಟೋಟಲಿ ಅಗ್ರಿ. ಅಪೀಸ್ಮೆಂಟ್ ಮಾಡಬೇಡಿ. ಟೋಟಲಿ ಅಗ್ರಿ. ಯಾಕಂದ್ರೆ ಈ ಘಟನೆ ನೀವು ಕೇಳಿದಾಗ, ಆದ್ರೆ ಇಲ್ಲಿ ಕುಮಾರಸ್ವಾಮಿ ದೇವರು ಬಂದಾಗ 2017ಗೆ ಅಲ್ಲೇನೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಐತೆ, 3 ತಿಂಗಳ ಒಳಗಡೆ ವರದಿ ಸಲ್ಲಿಸಬೇಕು ಅಂತ ಇರುವಂತದ್ದು. 7 years ವರೆಗೂ ಇದೇ ಗೌರ್ಮೆಂಟ್ ಇತ್ತಲ್ವಾ? ಇದೇ ಗೌರ್ಮೆಂಟ್ 2017 ಇದೇ ಗೌರ್ಮೆಂಟ್, ಸಿದ್ದರಾಮಯ್ಯನವರ ನೇತೃತ್ವದ ಗೌರ್ಮೆಂಟೇ ಇತ್ತು. 2018 ತಿರ್ಗಾ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದಾಗ ಇವ್ರ ಮೇಲೆ ಹಗರಣ ಇದ್ದಿದ್ದು ಗೊತ್ತಿಲ್ವಾ? ಸಿದ್ದರಾಮಯ್ಯನವ್ರು ಗೊತ್ತಿಲ್ವಾ? ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು, ಈ ಸರ್ಕಾರವನ್ನು ಮುನ್ನಡೆಸಲಂತ ಅವರೇ ಇದ್ರಲ್ವಾ? ಇವ್ರು ಗೊತ್ತಿಲ್ವಾ? ಯಾಕೆ ಅವಾಗ್ಲೇ ಕೊಡ್ಬೋದಾಗಿತ್ತಲ್ಲ? ವೈ ಸಿದ್ದರಾಮಯ್ಯನವ್ರೆ, ಅವತ್ತು ನಿಮಗೆ ಬರ್ದೇ ಇರೋದ ಕಾಳಜಿ, ಅವತ್ತು ನೀವು ಸರ್ಕಾರದಲ್ಲಿ ಇರ್ಬೇಕಂತ ಕಾಳಜಿ ಇವತ್ತು ಯಾಕೆ? ಅದಕ್ಕೆ ಒಂದ್ ನಿಮಿಷ ಸರ್, ಗವರ್ನರ್ಸ್ ಆಫೀಸು ಮತ್ತೆ ಗವರ್ನರ್ ಕೋರ್ಟ್ ನಲ್ಲಿ ಕೂಡ ಯಾವ ರೀತಿಯಾದಂತ ಸಮಂಜಸ ಕೊಡಬೇಕು ತುಷಾರ್ ಮೆಹ್ತಾ ಅವರು ಈ ಒಂದು ಕೇಸಸ್ ನಲ್ಲಿ ಕೊಟ್ಟಿದ್ದಾರೆ. This is what the answer I expected from you. ಯಾಕೆ ಇರೋದನ್ನ ಹೇಳ್ಬೇಕಲ್ವಾ? ಇಲ್ಲದೆ ಇರೋದು ನಾನು ಏನು ಹೇಳ್ತಾ ಇಲ್ವಲ್ಲ ಮೇಡಮ್ ಅಲ್ಲಿ. That is what ನೀವ್ ಹೇಳಿದ್ರಿ. ಈಗ ಆಗ ಯಾರ ಸರ್ಕಾರ ಇತ್ತು? ಇವ್ರ ಸರ್ಕಾರನೇ ಇತ್ತು. 3 ವರ್ಷ ಏನ್ ಮಾಡ್ತಾ ಇದ್ರು? ಇವ್ರು ಅವಾಗ್ಲೇ ಒಪ್ಪಿಸ್ಬೇಕಿತ್ತು ಅಂತ ಹೇಳಿದ್ರಿ. ಹೌದು, ಕರೆಕ್ಟ್. You agree with your words? You stand with your words at the same way. What the words I stand with my words. ನಾನು ಹೇಳ್ತಾ ಇರೋದು ನನ್ನದು ಅದೇ ಮಾತು. ನಾನು ಅದೇ ಹೇಳ್ತಾ ಇರೋದು ಮೇಡಮ್. ಈಗ ಅದೇ ಸಿದ್ದರಾಮಯ್ಯನವರು ಯಾಕೆ ಅವರಿಗೆ 2017 ಯಾಕಿಲ್ಲ? ಅವ್ರ ಸರ್ಕಾರದಲ್ಲಿ ಇರಲ್ವಲ್ಲ, ಕುಮಾರಸ್ವಾಮಿ ಸರ್ಕಾರದಲ್ಲಿ ಇರಲ್ವಲ್ಲ. ನಾನು ಹೇಳಕ್ ಬರ್ತಾ ಇದ್ದೀನಿ. ಒಂದ್ ನಿಮಿಷ ಯದುಕುಮಾರ್ ಗೌಡ್ರೆ. ಈಗ ನೀವು ಆಗ ಕುಮಾರಸ್ವಾಮಿ ಅವ್ರ ಮನೆ ಬಾಗ್ಲಿಗೆ ಬಂದಾಗ ಅವಾಗ್ಲೇ ಏನಾದ್ರು ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿರುವಂತ ನೀವು, ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು DCM ಆಗಿದ್ದಾಗ್ಲೂ ಅಥವಾ ಮೈಸೂರು ಉಸ್ತುವಾರಿ ಆಗಿದ್ದಾಗ್ಲೂ ಡಿನೋಟಿಫೈ ಅಲ್ಲಿ ಅವಾಗಿಂದನೂ ಫೌಂಡೇಶನ್ ಹಾಕೊಂಡ್ ಬಂದ್ರು ಅಂತ ಗೊತ್ತಿರುವಂತ ನೀವು, ನಿಮ್ಮ ಸರ್ಕಾರ ಅವಧಿಗೆ ಬಂದಾಗ ಸೈಟ್ ಕೊಡುವಂತ ಚಾನ್ಸ್ ನಿಮ್ಮ ಕೈಲೇ ಇದ್ದಾಗ ನೀವು ಆಗ್ಲೇ ಇದನ್ನ ಕಂಪ್ಲೇಂಟ್ ರೇಸ್ ಮಾಡಬಹುದಾಗಿತ್ತಲ್ಲ. ವೈ ಸಿದ್ದರಾಮಯ್ಯ ಸಿಎಂ ಆಗೋವರೆಗೂ ಯಾಕೆ ವೇಟ್ ಮಾಡಿದ್ರಿ? ಇದರಲ್ಲೂ ಪರೋಕ್ಷವಾಗಿ ಅವರ ಮಗನೇ he was also a member. Why you waited till now? member ಆದ್ರೆ ಏನು? ಅದನ್ನ ಯಾರ್ಯಾರ ಪಾಲಿದೆ ಮೇಡಮ್, ಅದನ್ನೇ ಹೇಳ್ತಾ ಇರೋದು. ಯಾರ್ಯಾರ ಪಾಲಿದೆ ಅಂತ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋದು. Why you waited? ಆ ಇನ್ವೆಸ್ಟಿಗೇಷನ್ ಗೆ ಸಿಎಂ ಆಗೋವರೆಗೂ ಯಾಕೆ ವೇಟ್ ಮಾಡಿದ್ರಿ? We are not holding hands like these people are holding CM's hand ಅಂತ. Are we holding any hands? ನೀವು ಯಾಕೆ ವೇಟ್ ಮಾಡಿದ್ರಿ? Are we holding any hands? We are not holding it. ನಿಮ್ಮದೇ ಮಾತು ಮೇಡಮ್, ಬಿಜೆಪಿ ಬಂದ್ರೆ ಒಂಥರ ಮಾತಾಡ್ಬಿಡುತ್ತೆ, ಕಾಂಗ್ರೆಸ್ ಹೋದ್ರೆ ಒಂಥರ ಮಾತಾಡ್ಬಿಡುತ್ತೆ. ನಾನು ಇರೋದೇ ಬಿಜೆಪಿ ನಲ್ಲಿ. ನಾನು ಇಷ್ಟು ವರ್ಷ 26 ವರ್ಷ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿರುವಂತದ್ದು. ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ, ಯಾರಿಲ್ಲ. ಬಿಜೆಪಿ ನ್ಯಾಯ, ಕಾಂಗ್ರೆಸ್ ನ್ಯಾಯ ಅಂತ ಇರೋದಕ್ಕೆ ಸಾಧ್ಯ ಇಲ್ಲ. ಕಾನೂನು ನಮ್ಗೊಂದು ಅವ್ರಿಗೊಂದಿಲ್ಲ ಮೇಡಮ್. ನಾನು ಹೇಳ್ತಾರೆ ಕಾನೂನು ಪ್ರಕರಣ ಆಗ್ಲಿ ಅಂತ. ಕಾನೂನು ಪ್ರಕರಣ ಆಗ್ಲಿ. ನೀವ್ ಹೆಂಗೆ ಕುಮಾರಸ್ವಾಮಿ ಅವರು ಅವಾಗ ಸಿಎಂ, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಇದ್ದಾಗ ಅವ್ರು ನೋಡ್ಕೋಬೇಕು ಅಂತ ಅಂದ್ರು. ನೋಡ್ಕೋಬೇಕು ಅಂತ ವೈ ಡಿಡ್ ಅವರ ಕೆಲಸವನ್ನು ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇರೋದು. ನಿಮ್ ಕೆಲಸ ಸಿಎಂ ಆಗೋರ್ಗು ಯಾಕೆ ವೇಟ್ ಮೇಡಮ್? ಇವಾಗ ಡಾಕ್ಯುಮೆಂಟ್ಸ್ ಇರೋದು ಏನಿದೆ, ನಾವು ಗಣ ನ್ಯಾಯಾಲಯ ಕೊಟ್ಟಿದ್ದೀವಿ, ರಾಜ್ಯ ಜನರು ಕೊಟ್ಟಿದ್ದೀವಿ. ಕೈಯಲ್ಲೇ ಇತ್ತಲ್ಲ, ಕೊಟ್ಟಿದ್ದೀವಲ್ಲ ಅದನ್ನ. ಕೊಟ್ಟಿದ್ದೀವಲ್ಲ. We are not holding it anybody. Are we holding anybody? ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೊಡ್ಲಿಲ್ಲ? Are we protecting anybody? ನಾವು ಅಂತ ಹೇಳ್ತಾ ಇರೋದು. Are we protecting anybody in this mood of case? ಸರ್ಕಾರ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವತ್ತಿನ ದಿವಸ ನಾವು ಯಾರನ್ನಾದ್ರೂ ರಕ್ಷಣೆ ಮಾಡ್ತಾ ಇದೀವಿ. ಅವತ್ತಿನ ದಿವಸ ನೀವು ಸಿದ್ದರಾಮಯ್ಯ ರಕ್ಷಣೆ ಮಾಡಿದ್ರಾ? ಯಾರಾದ್ರೂ ಒಂದೇ ಹೆಸರು ಹೇಳಿ ನಾವು ಯಾರನ್ನಾದ್ರೂ ರಕ್ಷಣೆ ಮಾಡ್ತಾ ಇದೀವಿ ಈ ಹಗರಣದಿಂದ ಅಂತ ಮಾಡ್ತಿದ್ದೀರಾ? ಯಾರನ್ನ? ಅವತ್ತಿನ ದಿವಸ ಯಾಕೆ ಸಿದ್ದರಾಮಯ್ಯನವನ್ನ ರಕ್ಷಣೆ ನಾವು ಯಾರು ರಕ್ಷಣೆ ಮಾಡ್ತಾ ಇಲ್ಲ. whoever it is, ಅವತ್ತಿನ ದಿವಸ ನಮ್ಮ ಪಾರ್ಟಿ ಆಗ್ಬೋದು, ಯಾರದೇ ಆಗ್ಬೋದು, ತನಿಖೆ
ತನಿಖೆ ಆಗ್ಲಿ ಅಂತ. ಅಲ್ಲ ತನಿಖೆಗೆ ಯದುಕುಮಾರ್ ಒಪ್ಕೊಳ್ರಿ, ಗೌಡ್ರೆ, ನೀವು ಇವತ್ತಿನ ಮಾತಾಡ್ತಾ ಇದ್ದೀರಾ. ತನಿಖೆಗೆ ಒಪ್ಕೊಳ್ರಿ. ಅಲ್ಲ ಯದುಕುಮಾರ್ ಗೌಡ್ರೆ, ನೀವು ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬಂದಾಗ ಅವತ್ ಕಾಂಗ್ರೆಸ್ ಸರ್ಕಾರ ಯಾಕೆ ಬಾಯಿ ಮುಚ್ಕೊಂಡಿತ್ತು ಅಂತ ಕೇಳ್ತಾ ಇದ್ದೀರಿ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನೀವು ದಟ್ ಇಸ್ ನೀವು ಯಾವ್ದು ಪ್ರಶ್ನೆ ಮಾಡಿಲ್ಲ ಅವ್ರಿಗೆ. ಯಾಕೆ ಮಾಡಿಲ್ಲ ನೀವು? ಯಾಕೆ ಮಾಡಿಲ್ಲ? ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಪ್ರಶ್ನೆ ಮಾಡ್ಬೇಕು, ಸಿದ್ದರಾಮಯ್ಯ ಪ್ರಶ್ನೆ ಮಾಡಬೇಕಾಗಿತ್ತು ನೀವು. ಅಂತ ಗುರುತರವಾದ ಅಪರಾಧ ಅಂತ ಇತ್ತು ಅಂತ ನಿಮಗೆ ಅನ್ಸಿದ್ದಾಗ ನೀವು ಯಾಕೆ ಅವ್ರ ಮನೆ ಬಳಿ ಸರ್ಕಾರಕ್ಕೆ ಹೋದ್ರಿ? ದಟ್ ಇಸ್ ವಾಟ್ ವಿ ಆರ್ ಕ್ವೆಶ್ಚನಿಂಗ್. Why are you not questioning? Where? ನೀವೇ ಕ್ವೆಶ್ಚನ್ ಮಾಡಿಲ್ಲ, ಯಾವಾಗಲೂ ಮಾಡಿಲ್ಲ. ಅದನ್ನು ಮಾಡ್ತಾ ಇದ್ದೀನಿ. ಆ ಸಂದರ್ಭ ಬಂದಾಗ ಅದನ್ನು ನಾವ್ ಪ್ರಶ್ನೆ ಯಾರನ್ನು ಮಾಡಿದ್ದೀನಿ. ಸ್ಪೇರ್ ಮಾಡ್ತಾ ಇಲ್ಲ, ನಾವ್ ಯಾರನ್ನು ರಕ್ಷಣೆ ಮಾಡ್ತಾ ಇಲ್ಲ. ವಿ ಆರ್ ಓಪನ್. ಯಾರು ಯಾರೇ ಆಗಿರ್ಲಿನೂ ಕಾನೂನಿನ ಇದಕ್ಕೆ ಒಳಪಡಿಸಬೇಕು ಅಂತ, irrespective of any people. ನೋಡಿ ಯದುಕುಮಾರ್ ಗೌಡ್ರೆ, ನಮಗೆ ಕಾಂಗ್ರೆಸ್ ಇಂದನೂ ಏನಾಗಬೇಕಾಗಿಲ್ಲ, ಬಿಜೆಪಿ ಇಂದನೂ ಏನಾಗಬೇಕಾಗಿಲ್ಲ, ಜೆಡಿಎಸ್ ಇಂದನೂ ಏನಾಗಬೇಕಾಗಿಲ್ಲ. ಆ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದೀವಿ, ಮಾಡಿದೀವಿ. ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಮಾಡಿದೀವಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಅಗ್ರಿ ಮಾಡೋದಕ್ಕಾಗಲ್ಲ. ಖಂಡಿತವಾಗ್ಲೂ ಪ್ರಶ್ನೆ ಮಾಡಿದೀವಿ. ನೀವೇನ್ ಮಾಡ್ತಾ ಇದ್ರಿ? ಮಣ್ ತಿಂತ ಕೂತಿದ್ರ ಆ ಸಂದರ್ಭದಲ್ಲಿ. 2017 ಸುಪ್ರೀಂ ಕೋರ್ಟ್ ಇರಬೇಕಾದಾಗ ಯಾಕೆ ಮಾಡಿದ್ರಿ? ಇರಬೇಕಾದಾಗ ಮತ್ತೆ ನಿಮ್ ಸರ್ಕಾರ ಬಂದಾಗ ಅವ್ರ ಜೊತೆ ನೀವು ಸರ್ಕಾರ ಮಾಡಿದಾಗ ಯಾಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ? ಅದನ್ನ ಕೇಳಬೇಕಲ್ಲ. ಈ ಎರಡು ಪ್ರಶ್ನೆ ಯಾಕೆ ಕೇಳಿಲ್ಲ ನೀವು? ಅವ್ರು ಉತ್ತರ ಕೊಡಬೇಕಾಗಿತ್ತು. ಮೋದಿ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ ಕುಮಾರಸ್ವಾಮಿ, ನೀವ್ ಯಾಕೆ ಅವ್ರ ಜೊತೆ ಕೊಯ್ಲೇಷನ್ ಗವರ್ನಮೆಂಟ್ ಹೋದ್ರಿ? ಮೇಡಮ್, ದಟ್ ಇಸ್ ಕಂಪಲ್ಷನ್ಸ್ ಮೇಡಮ್. ಅದಲ್ಲಿ ಇದು ಅದೇ ಕಂಪಲ್ಷನ್ಸ್ ಏನು ಅಂದ್ರೆ ಪೊಲಿಟಿಕಲ್ ಕಂಪಲ್ಷನ್ಸ್ ಅಂತದಲ್ಲಿ. We fought the battles. We fought the battles. Even the Congress had that compulsion. We jointly fought the battles. ಅವ್ರೇನ್ ಜಾಯಿಂಟ್ ಫೈಟ್ ಮಾಡಿಲ್ಲ. Did they fight the 2018 ಯಾರು ಮಾಡ್ತಾರೆ? ಕುತ್ಕೊಂಡು ಯಾವ್ದೋ ಕುತ್ಕೊಂಡು ಸರ್ಕಾರ ನಡೆಸಿದ್ರೆ who will go to fight? ನಾವು ಪ್ರೀ ಪೋಲ್ ಅಲಯನ್ಸ್ ಮಾಡಿ ಫೈಟ್ ಮಾಡಿದಂತದ್ದು. ನೋಡಿ ಯದುಕುಮಾರ್ ಗೌಡ್ರೆ, ನಾನು ಕೇಳ್ತಾ ಇರೋದು ಸಿಂಪಲ್ ಪ್ರಶ್ನೆ ಮೇಡಮ್. ಅದಲ್ಲಿ ನೀವು ಅವ್ರಿಗೆ ಈ ಎರಡು ಪ್ರಶ್ನೆ ಅವ್ರಿಗೆ ಯಾವತ್ತಾದ್ರೂ ಕೇಳಿ ಉತ್ತರ ತಗೊಳ್ಳಿ ಮೇಡಮ್. ನೀವು ನಿಮ್ಗೆ ಸ್ವಲ್ಪ ಇಫ್ ಯು ಹ್ಯಾವ್ ಟೈಮ್ ದಯವಿಟ್ಟು ಒಂದಷ್ಟು ಆ ಸಂದರ್ಭ ಬಂದಾಗ ನಾವು ಏನೇನು ಚರ್ಚೆ ಮಾಡಿದ್ವಿ ಅದು ವಿಡಿಯೋಸ್ ಅನ್ನ ದಯವಿಟ್ಟು ಗಮನಿಸಿ. ಆ ಸಂದರ್ಭ ಬಂದಾಗ ನಾನು ಕ್ವೆಶ್ಚನ್ ಮಾಡಿದೀವಿ, ಮಾಡ್ತೀವಿ ಅದನ್ನ. ಬಟ್ ನಾನು ಕೇಳ್ತಾ ಇರೋದು, ಅವತ್ತಿನ ದಿವಸಕ್ಕೆ ಕಾಂಗ್ರೆಸ್ ಜೆಡಿಎಸ್ ಹೇಗೆ ಹೊಂದಾಣಿಕೆ ಆಯ್ತು ಅಂತ ನೀವು ಕೇಳ್ತಾ ಇದ್ದೀರೋ. ಹೊಂದಾಣಿಕೆ ಪೊಲಿಟಿಕಲಿ ಇವತ್ತು ಕಚ್ಚಾಡ್ತಾರೆ, ನಾಳೆ ಒಂದಾಗ್ತಾರೆ. ಐ ಆಮ್ ನಾಟ್ ಕ್ವೆಶ್ಚನಿಂಗ್ ದಟ್, ಅಥವಾ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. ನಾನ್ ಕೇಳ್ತಾ ಇರೋದು, ಇವತ್ತು ಹೇಗೆ ನೀವು ಅವತ್ತು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಕಾಂಗ್ರೆಸ್ ಕೈಯಲ್ಲಿತ್ತು, ಕಾಂಗ್ರೆಸ್ನವ್ರು ಯಾಕೆ ಅವರನ್ನ ರಕ್ಷಣೆ ಮಾಡೋ ಕೆಲಸ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಿ. ನೀವು ಅಷ್ಟೇ, ನಿಮ್ಮ ಕೈಯಲ್ಲಿ ಇದ್ದಾಗ ನೀವು ಸಿದ್ದರಾಮಯ್ಯನವ್ರನ್ನ ಹಾಗಾದ್ರೆ ರಕ್ಷಣೆ ಮಾಡಿ ಸೈಟ್ ಕೊಟ್ಟಿದ್ದೀರಿ ಅವ್ರಿಗೆ. ನಾವು ಯಾವುದೇ ಆದಂತ ರಕ್ಷಣೆ ಮಾಡಿಲ್ಲ ಮೇಡಮ್. ಅದರಲ್ಲಿ ಅವತ್ತು ಡಿನೋಟಿಫೈ ಮಾಡಿರೋ ಮೇಡಮ್. ಹಾಗಾಗಿದ್ರೆ ಇವತ್ತು ಬಂದ್ಬಿಟ್ಟು ತನಿಖೆ ಮಾಡಿ, ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಧೈರ್ಯ ಬಿಜೆಪಿಗೆ ಆಗಿರ್ತಾ ಇತ್ತು. ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಅವರು ಅದನ್ನೇ ಹೇಳ್ತಾರೆ. ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ತನಿಖೆ ಮಾಡಕ್ಕೆ ಅವ್ರು ಒಪ್ಕೊಬೇಕಲ್ಲ. ಅವರು ಅದನ್ನೇ ಹೇಳ್ತಾರೆ. ಮಾಡಿ ಅಂತ ಹೇಳಿ ತನಿಖೆನೇ ಆಗ್ಬಾರ್ದು ಮೇಡಮ್. ತನಿಖೆ ಆಗ್ಬೇಕು, ಕಾನೂನಾತ್ಮಕವಾಗಿ ಆಗ್ಬೇಕು. ಸಿಂಪಲ್ ರೆಫರೆನ್ಸ್ ಮೇಡಮ್. ಈ ವಾಲ್ಮೀಕಿ ಹಗರಣದಲ್ಲಿ ತನಿಖೆ ಆಯ್ತಲ್ಲ, ಈಗ ತನಿಖೆ ಆಗಿ ಚಾರ್ಜ್ ಶೀಟ್ ಆಯ್ತಲ್ಲ, ತನಿಖೆ ಆಗಿ ಆಯ್ತಲ್ಲ, ಮುಖ್ಯ ಆರೋಪಿಯಾದಂತ ನಾಗೇಂದ್ರನೂ ಇಲ್ಲ, ದದ್ದಲ್ಲೂ ಇಲ್ಲ ಚಾರ್ಜ್ ಶೀಟ್ ಅಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್, ದಟ್ ಇಸ್ ವಾಟ್ ರಾಜ್ಯ ಸರ್ಕಾರ ನೇಮಿಸಿದ STF ನಲ್ಲಿ ಯಾಕೆ ಅವ್ರ ಹೆಸರು ಇಲ್ಲ? ಅವರ ಒಂದು ಮಿನಿಸ್ಟ್ರಿ ಆಗಿದ್ದಾಗ ಮಿನಿಸ್ಟ್ರಿ ಇಸ್ ನಾಟ್ ರೆಸ್ಪಾನ್ಸಿಬಲ್. ಅದಕ್ಕೆ ಅಧ್ಯಕ್ಷ ರೆಸ್ಪಾನ್ಸಿಬಲ್ ಇಲ್ವಾ? ಇಲ್ವಲ್ಲ ಚಾರ್ಜ್ ಶೀಟ್ ಅಲ್ಲಿ. ಯಾಕೆ ಅದನ್ನೇ ಈ ತರ ಪಾರ್ಶಾಲಿಟಿ ಮಾಡ್ತಾರೆ ಅಂತ ಅಂದ್ಬಿಟ್ಟೆ ಇಂಪಾರ್ಶಿಯಲ್ ಆಗಿ ಘನ ನ್ಯಾಯಾಲಯ ಯಾವುದೇ ತನಿಖೆಗೆ ಇದ್ ಮಾಡಿದ್ರು ನಾವು ಒಪ್ಕೊಂಡ್ವಿ. ಇನ್ವೆಸ್ಟಿಗೇಟ್ ಅಂತ ಹೇಳ್ತಾ ಇರೋದು. ಈಗ ಆಯ್ತು ಬಿಡಿ, ಕೋರ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ರೆ ಮಾಡ್ಲಿ ಬಿಡಿ. ನಾವ್ ಹೇಳ್ತಾರಂತದ್ದು ಕೋರ್ಟ್ ಏನ್ ತೀರ್ಮಾನ ತಗೊಳ್ತಾ ನಾವು ತಲೆ ಬಾಗ್ತೀವಿ. ಬಟ್ ಅಲ್ಲಿವರೆಗೂ ಅವರು ಕೋರ್ಟ್ ಹೋಗೋ ಆಪ್ಷನ್ ಇದೆ ಅಲ್ಲ. ವೈ ಯು ಪೀಪಲ್ ಆರ್ ಬಾದರಿಂಗ್? ಅವ್ರು ತಪ್ಪು ಮಾಡಿದ್ರೆ 100% ಕೋರ್ಟ್ ಶಿಕ್ಷೆ ಕೊಟ್ಟೆ ಕೊಡುತ್ತೆ. ನಮ್ಮ ವಾದ ಆಗ್ಬೋದು, ಯಾರು ವಾದ ನಮ್ ಮನಸ್ಸಿದಾಯ್ತು, ಇನ್ ಮಿಕ್ಕಿದ ಡಿಸೈಡ್ ಮಾಡಿದ್ದು ಕೋರ್ಟ್ಗೆ. ನನ್ಗೆ ಒಂದು ಇಂಟರ್ವೆನ್ಷನ್, ಕುಮಾರಸ್ವಾಮಿ ಅವರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಇಟ್ ಇಸ್ ಜಂತಕಲ್ ಮೈನಿಂಗ್ ಅಲಿಗೇಷನ್ ಅಂತ. ಅವರು ಖುದ್ದಾಗಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಒಬ್ಬ ವಿನೋದ್ ಗೋಯಲ್ ಅನ್ನೋ ವ್ಯಕ್ತಿ ಅವರು ಟೆಂಡರ್ ಅಪ್ಲಿಕೇಶನ್ ಕೂಡ ಹಾಕಿರಲ್ಲ ಅಂತ ವ್ಯಕ್ತಿಗೆ ಆನ್ ರೆಕಾರ್ಡ್ ಇಂಥವ್ರಿಗೆ ನೀವು ಈ ಮೈನಿಂಗ್ ಕಾಂಟ್ರಾಕ್ಟ್ ನ ಕೊಡಬೇಕು ಅಂತ ಡೈರೆಕ್ಟ್ ರೆಕಮೆಂಡೇಶನ್ ಮಾಡ್ತಾರೆ. ಅಂದ್ರೆ ಸೆಕ್ಷನ್ 17A ಆಫ್ ದ PC ಆಕ್ಟ್ ಡೈರೆಕ್ಟ್ ಆಗಿ ಅಪ್ಲೈ ಆಗಬೇಕು. ಸಿಕ್ಕಿದೆಯಾ ಸರ್ ಭೂಮಿ ಅವರಿಗೆ? ಒಂದ್ ನಿಮಿಷ ಡೈರೆಕ್ಟ್ ಆಗಿ ಅಪ್ಲೈ ಆಗಬೇಕು. ಅಪಾದನೆ ಮಾಡೋದು ಸಿಕ್ಕಿದೆಯಾ? ಆಗಿದೆಯಾ? ಅದು ಹೇಳ್ತಾರೆ ಲೋಕಾಯುಕ್ತ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಲೋಕಾಯುಕ್ತ ಬಗ್ಗೆ ಮೇಡಮ್ ನಾನು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ರೆಕಮೆಂಡೇಶನ್ ಮಾಡಿದ್ದಾರೆ, ರಿಟನ್. ಇಟ್ ಇಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್. ಇಲ್ಲಿ ಸಿದ್ದರಾಮಯ್ಯ ಅವರು 40 ವರ್ಷಗಳ ಕಾಲ ಯಾವುದೇ ರೆಕಮೆಂಡೇಶನ್ ಇಲ್ಲ, ಯಾವುದೇ ಡಿಸಿಷನ್ ಇಲ್ಲ. ಆದ್ರೆ ಒಂದ್ ನಿಮಿಷ ಕೇಳಿ ಸರ್, ಮಾತಾಡ್ಬೇಕಾದ್ರೆ ನಾನು ಮಾತಾನೇ ಆಡಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ರೆಕಮೆಂಡೇಶನ್ ಮಾಡಿದ್ರು ಕೂಡ ಒಬ್ಬ ವಿನೋದ್ ಗೋಯಲ್ ಅನ್ನೋ ವ್ಯಕ್ತಿಗೆ ನೀವು ಲೀಸ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ, ಸುಪ್ರೀಂ ಕೋರ್ಟ್ ಇದರಲ್ಲಿ ನೇರವಾಗಿ ತುಂಬಾ ಭ್ರಷ್ಟಾಚಾರ ನಡೆದಿದೆ, ಸೆವೆರಲ್ ಅಲಿಗೇಷನ್ಸ್ ಮಸ್ಟ್ ಬಿ ಕನ್ಸಿಡರ್ಡ್,
ನೀವು ಇಮಿಡಿಯೇಟ್ ಆಗಿ ಒಂದು SIT ಫಾರ್ಮ್ ಮಾಡಿಬಿಟ್ಟು ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಅವ್ರ ಮೇಲೆ ಇವಾಗ ಚಾರ್ಜ್ ಶೀಟ್ ಆಗಿದೆ. ಗವರ್ನರು ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಂದು ಅಂತಹ ವ್ಯಕ್ತಿ, ಚಾರ್ಜ್ ಶೀಟ್ ಆಗಿರುವಂಥ ವ್ಯಕ್ತಿನ ನೀವು ಯೂನಿಯನ್ ಮಿನಿಸ್ಟರ್ ಮಾಡ್ತೀರಾ? ಬಟ್ ಇಲ್ಲಿ ಏನೂ ಪ್ರಕರಣ ಇಲ್ಲ, ಏನೂ ರೆಕಮೆಂಡೇಶನ್ ಇಲ್ಲ, ರಾಜೀನಾಮೆ ಬೇಕು ಅಂತ ದಿನ ಜಪ ಮಾಡ್ತಾರೆ. ಚಾರ್ಜ್ ಶೀಟ್ ಆಗಿರೋ ವ್ಯಕ್ತಿ ಕುಮಾರಸ್ವಾಮಿ ಅವ್ರನ್ನ ಯೂನಿಯನ್ ಮಿನಿಸ್ಟರ್ ಮಾಡ್ತಾರೆ.